ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸೆಕೆಂಡ್ ಪಿ ಯು ಒಂದು ಮಿಡ್ ಟರ್ಮ್ ಎಕ್ಸಾಮನ್ನು ಹೇಗೆ ಬಂದಿದೆ, ಹೇಗೆ ನಾವು ಅದನ್ನು ಬಿಡಿಸೋದು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ನೋಡಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇವೆಲ್ಲ ಕ್ವಶನ್ಸ್ಗಳು ಆ್ಯನ್ಯುವಲ್ ದೃಷ್ಟಿಯಿಂದ ಬಹಳನೇ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಸೇಮ್ ಕ್ವಶನ್ ರಿಪೀಟ್ ಆಗ್ತಿರ್ತವೆ. ಅದಕ್ಕೆ ನೀವು ಹಾಗೆ ಸ್ಟಡಿಯನ್ನು ಕಂಟಿನ್ಯೂ ಇಟ್ಕೋಬೇಕು. ಹೌದಾ? ಮಿಡ್ ಟರ್ಮ್ ಎಕ್ಸಾಮ್ ಮುಗಿದಿದೆ ಅಂತೆಲ್ಲ ಎಲ್ಲ ಕ್ವಶನ್ಸ್ಗಳು ಬಹಳನೇ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ರಿಪೀಟ್ ಆಗುವಂಥ ಸಂದರ್ಭಗಳು ಇರುತ್ತೆ. ಹಾಗಿದ್ರೆ ಫಸ್ಟ್ ನೋಡಿ ಏನು ಡಿಸ್ಕಸ್ ಮಾಡೋಣ ಅಂತಂದರೆ, ಹೂ ಇಸ್ ಕಂಪೇರ್ ಟು ರಿಚ್ ಜಾವೆಲ್ ಇನ್ ಇಥಿಯೋಪಿಯಾ ಏರ್. ಯಾವುದು ನಿಮಗೊಂದು ಐಡಿಯಾ ಬರ್ಬೋದು. ಯಾರನ್ನೇ ಕಂಪೇರ್ ಮಾಡ್ತಾರೆ ಇಥಿಯೋಪಿಯಾ ಏರ್ ಅಂತಂದರೆ ಇಲ್ಲಿ ಜೂಲಿಯೆಟನ್ನು ಕಂಪೇರ್ ಮಾಡ್ತಾರೆ. ಹೌದಾ? ಸೊ ದಿಸ್ ಈಸ್ ಫಸ್ಟ್ ವಾಟ್ ಹಿಯರ್ ವಿ ಆರ್ ದ ಆನ್ಸರ್ ಇಸ್ ಜೂಲಿಯೆಟ್. ಬಿ ಈಸ್ ದ ಆನ್ಸರ್. ಹೌದಾ? ಆ ಜೂಲಿಯೆಟನ್ನು ಇಥಿಯೋಪಿಯಾ ಏರ್ ಅಂದರೆ ಆಫ್ರಿಕಾ ವರ್ಣದ ಮಹಿಳೆ, ಅಂದರೆ ಕಪ್ಪು ವರ್ಣದ ಮಹಿಳೆ, ಆಫ್ರಿಕಾ ಮಹಿಳೆ ಕಪ್ಪದಾಗಿರ್ತಾರೆ. ಅವಳ ಕಿವಿಯಲ್ಲಿ ಓಲೆ ಇರುತ್ತಲ್ವ, ಬಹಳ ಏನೋ ಚೆನ್ನಾಗಿ ಅನಿಸುತ್ತೆ, ರಿಚ್ ಅನಿಸ್ತಾ ಇರ್ತದೆ, ನೋಡ್ಲಿಕ್ಕೆ ಹೊಳಿಲಿಕ್ಕೆ ಅನಿಸುತ್ತೆ. ಆ ಒಂದು ಕಂಪೇರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಜೂಲಿಯೆಟನ್ನು. ಹೌದಾ? ಸೊ ಶಿ ವಾಸ್ ಕಂಪೇರ್ಡ್ ವಾಟ್ ರಿಚ್ ಜೆವೆಲ್ ಇನ್ ದ ಇಥಿಯೋಪಿಯಾ ಏರ್. ನೆಕ್ಸ್ಟ್ ಒನ್, ಅಕಾರ್ಡಿಂಗ್ ಟು ಕಿಂಗ್ಲೆಟ್ ಮೊನಾರ್ಕ್, ವಾಟ್ ಇಸ್ ಅ ಡರ್ಟಿ ಬಿಸ್ನೆಸ್. ಯಾವುದು ಡರ್ಟಿ ಬಿಸ್ನೆಸ್ ಇಲ್ಲ ಅಂತಂದರೆ ಗೇಮಿಂಗ್ ಹೌಸನ್ನು ಡರ್ಟಿ ಬಿಸ್ನೆಸ್ ಅಂತ ಹೇಳ್ತೀವಿ. ಗೇಮಿಂಗ್ ಹೌಸನ್ನು ಡರ್ಟಿ ಬಿಸ್ನೆಸ್ ಅಂತ ಕೂಡ ಹೇಳ್ತೀವಿ. ಯಾಕಂದರೆ ಅಲ್ಲಿ ಏನಾಗ್ತಾ ಇತ್ತು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಹೌದಾ? ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಸೋಲ್ಬೋದು, ಗೆದಿಬೋದು. ಆ ಸೋಲ್ ಆಗಿರುವಂಥ ಸಂದರ್ಭದಲ್ಲಿ ಎಷ್ಟೋ ಜನ ಫಾರ್ ಎಕ್ಸಾಂಪಲ್ ಶೂಟ್ ಮಾಡ್ಕೊಳ್ತಾ ಇದ್ರು, ಸುಸೈಡ್ ಮಾಡ್ಕೊಳ್ತಾ ಇದ್ರು. ಅದಕ್ಕೆ ಒಂದು ರೀತಿ ಡರ್ಟಿ ಬಿಸ್ನೆಸ್ ಅಂತ ಕೂಡ ತಪ್ಪೇನಿಲ್ಲ. ಹೌದಾ? ದಿಸ್ ಒನ್, ಅದರಿಂದ ಭಾಳ ತೊಂದರೆ ಕೂಡ ಆಗ್ತಾ ಇತ್ತು ಅಂತ ಅನ್ಬೋದು. ಇನ್ 2 days ದ ಕ್ರಿಮಿನಲ್ ಟ್ರಾವೆಲ್ಡ್, ಎಷ್ಟು ಹೋಗ್ತಾನೆ? ಸೊ ದಿಸ್ ಇಸ್ ವಾಟ್ ಕ್ವಾರ್ಟರ್ ಆಫ್ ಎನ್ ಅವರ್. ದಿಸ್ ಇಸ್ ಇಷ್ಟೇ ಜರ್ನಿಯನ್ನು ಕವರ್ ಮಾಡ್ಕೊಳ್ತಾನೆ. ಹೌದಾ? ಅಕಾರ್ಡಿಂಗ್ ಟು ಪ್ರಾಫೆಟ್, ಹೂ ಲವ್ಸ್ ಬೋತ್ ಬೌಸ್ ಆ್ಯಂಡ್ ಲಿವಿಂಗ್ ಎರೋಸ್. ಇದು ಆನ್ಸರ್ ಬಂದ್ಬಿಟ್ಟು ದ ಆರ್ಚರ್ ಅಂತ ಬರಿಬೋದು. ಹೌದಾ? ಎಸ್. ಅಕಾರ್ಡಿಂಗ್ ಟು ವಂದನಾ ಶಿವ, ಡ್ಯಾಶ್ ಇಸ್ ಕಾಲ್ಡ್ ಎಸ್ ಫಾದರ್ ಆಫ್ ಮಾಡರ್ನ್ ಸೈನ್ಸ್. ಫ್ರಾನ್ಸಿಸ್ ಬೇಕನ್ ಅನ್ನು ನಾವು ಏನಂತ ಹೇಳ್ತೀವಿ? ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅಂತ ಕರಿತೀವಿ. ಇದು 6th ಒನ್ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿದರೆ. ಹೌದಾ? ಎ ಜೊತೆ ಬಿ ನಾವು ಮ್ಯಾಚ್ ಮಾಡ್ಕೊಳ್ತೀವಿ. ಸೊ ಹಾರ್ಮೋನ್ ವಿತ್ ನೇಚರ್, ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್, ಶಾಂತಿನಿಕೇತನ್, ಹಿಂಗೆ ಬಂದಾಗ ನಾವು ಏನು ಮಾಡ್ಕೋಬೇಕು ಅನ್ನೋದೊಂದು ಅರೈಸ್ ಆಗುತ್ತೆ. ಇದರಲ್ಲಿ ಯಾವ್ದು ಈಸಿ ತಿಳ್ಕೊಳ್ಳಿ. ಫಸ್ಟ್ ಒನ್, ಶಾಂತಿನಿಕೇತನ್ ಅಂತಂದ್ರೆ ಏನು ಎಲ್ಲರಿಗೂ ಗೊತ್ತಿರುವ ಹಾಗೆ ಇಟ್ ಈಸ್ ವಾಟ್ ಲರ್ನಿಂಗ್ ಸೆಂಟರ್ ಅಂತ ಹೇಳ್ತೀವಿ. ಹೌದಾ? ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಇದೇನು? ದಿಸ್ ಈಸ್ ವಾಟ್ ಪಾಪ್ಯುಲರ್ ಕೋರ್ಸಸ್. A to Z ಒಂದು, ಗಾಂಧಿ ಆ್ಯಂಡ್ ಗ್ಲೋಬಲ್ 2 ಕೋರ್ಸಸ್ ಇಂಪಾರ್ಟೆಂಟ್ ಆಗುತ್ತೆ. ಹೌದಾ? ಹಾರ್ಮೋನ್ ವಿತ್ ನೇಚರಿಗೆ ಮ್ಯಾಚ್ ನಾವು ಏನು ಮಾಡ್ಕೋಬೇಕು ಇಲ್ಲಿ. ಹಾಗಿದ್ದಲ್ಲಿ ಇದರಲ್ಲಿ ಯಾವ್ದು ಮ್ಯಾಚ್ ಆಗ್ಬೋದು? ಎ ಮ್ಯಾಚ್ ವಿತ್ 2, ಬಿ ಮ್ಯಾಚ್ ವಿತ್ 3, ಸಿ ಮ್ಯಾಚ್ ವಿತ್ 6. ಸೊ ದಿಸ್ ಈಸ್ ವಾಟ್ ಆನ್ಸರ್. ಡ್ಯಾಶ್ ಸ್ಕೇರ್ಡ್ ಅವೇ ದ ಬರ್ಡ್ಸ್ ಹೂ ವೇರ್ ಫೀಡಿಂಗ್ ಆನ್ ಲೌರಾ ಕ್ರಮ್ಸ್. ಹೌದಾ? ಅಲ್ಲಿ ಇವ ಏನು ಮಾಡಿರ್ತಾನೆ, ಇಟ್ ಇಸ್ ಕಾಲ್ಡ್ ಆಸ್ ಅ ವುಮನ್, ದಟ್ ಈಸ್ ನನ್ ಅದರ್ ದ್ಯಾನ್ ಡೋನಾ ಲೌರಾ. ಅವಳು ಏನು ಒಂದು ಪಾರಿವಾಳಕ್ಕೆ ಅಲ್ಲಿ ಪಿಜನ್ಗೆ ಇರ್ತಾವಲ್ಲ, ಅವಕ್ಕೇನು ಹಾಕ್ತಿರ್ತಾಳೆ ಬ್ರೆಡ್ ಕ್ರಮ್ಸನ್ನು. ಅವಾಗ ಸಡನ್ ಒಬ್ಬ ವ್ಯಕ್ತಿ ಬರ್ತಾನೆ. ಹೌದಾ? ಆ ವ್ಯಕ್ತಿ ಬಂದ ಮೇಲೆ ಅಲ್ಲಿರುವಂಥ ಪಿಜನ್ಸ್ ಎಲ್ಲ ಓಡಲಿಕ್ಕೆ ಶುರು ಆಗ್ತವೆ. ಸೊ ಆ ವ್ಯಕ್ತಿ ಯಾರು ಅಂತ ನನಗೆ, ಸೊ ನನ್ ಅದರ್ ದ್ಯಾನ್ ವಾಟ್ ಹಿಯರ್ ಡಾನ್ ಗೊಂಜಾಲೊ. ಇಲ್ಲಿ ನೋಡಿ 8th ಒನ್ ಕೂಡ ಭಾಳ ಇಂಪಾರ್ಟೆಂಟ್. ಈ ರೀತಿ ಸ್ವಲ್ಪ ಕ್ರಿಟಿಕಲಿ ಥಿಂಕಿಂಗ್, ಸ್ವಲ್ಪ ಅನಲೈಸ್ ಏನಿರುತ್ತಲ್ಲ, ಆ ರೀತಿ ಕ್ವಶನ್ಸ್ಗಳು ಕೂಡ ಅರೈಸ್ ಆಗ್ತವೆ ನಿಮ್ಮ ಎಕ್ಸಾಮ್ದಲ್ಲಿ. ಹಾಗಿದ್ದಲ್ಲಿ ಇದನ್ನು ನೋಡಿ ಏನು ಮಾಡಬೇಕು. ಐಡೆಂಟಿಫೈ ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ರಿಲೇಟೆಡ್ ಟು ಡಾನ್ ಲೋರಾಸ್ ಫಿಕ್ಸಿಯಸ್ ಸ್ಟೋರಿ. ನಿಮ್ಗೆ ಗೊತ್ತಿರೋದು ಡಾನ್ ಲೋರಾ, ಡಾನ್ ಗೊಂಜಾಲೊ. ಹೌದಾ? ಇಬ್ಬರದು ಒಂದು ಸ್ಟೋರಿ, ಸ್ಮಾಲ್ ಸ್ಟೋರಿನ ಕ್ರಿಯೇಟ್ ಮಾಡ್ಕೋತಾರಲ್ಲಿ. ಏನು ಹೇಳ್ಕೊತಾಳೆ ಡಾನ್ ಲೋರಾ, ಏನು ಅವ್ನು ಹೇಳ್ತಾಳೆ ಅನ್ನೋದು ಇಂಪಾರ್ಟೆಂಟ್. ಏನು ಹೇಳ್ತಾಳೆ ಅಂತಂದರೆ, ಆ ಸ್ಟೋರಿ ಹೇಗೆ ತನ್ನಿಂದ ತಾನು, ಆ್ಯಕ್ಚುಲಿ ಅವ್ರು ತೀರ್ಕೊಂಡಿರೋದಿಲ್ಲ, ಬಟ್ ಆ ಸ್ಟೋರಿಲಿ ತಮ್ಮನ್ನು ತಾವು ಕಿಲ್ ಮಾಡ್ಕೋತಾರೆ ಅವರು. ಹೌದಾ? ಹಾಗಿದ್ರೆ ಇಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತಾರೆ, ಈ 4 ಕೊಟ್ಟಿರ್ತಾನೆ. ಫಸ್ಟಿಗೆ ಏನು ಮಾಡ್ತಾಳೆ ಅವಳು? ವಾಕ್ ಟು ದ ಬೀಚ್. ಆಮೇಲೆ ರೋಡ್ ಬಿಲೌಡ್ ನೇಮ್ ಆನ್ ದ ಸ್ಯಾಂಡ್. ಆ ಸ್ಯಾಂಡ್ ಮೇಲೆ ಅವಳ ಹೆಸರನ್ನ ಬರೀತಾಳೆ. ಆಮೇಲೆ ಸ್ಯಾಟ್ ಅಪ್ ಆನ್ ದ ರಾಕ್. ರಾಕ್ ಮೇಲೆ ಕುತ್ಕೊಂಡಾಗ ಏನಾಗುತ್ತೆ, ಅಲ್ಲಿನ ಒಂದು ಅಲೆಗಳು ಅವಳನ್ನು ಬಂದು ಸಮುದ್ರದ ಪಾತಕ್ಕೆ ಕರ್ಕೊಂಡು ಹೋಗ್ಬಿಡ್ತವೆ. ಸೊ ಅವಳ ಲೈಫ್ ಇಲ್ಲಿ ಎಂಡ್ ಆಗುತ್ತೆ. ಸೊ ಇದು ಫಸ್ಟ್ ಆನ್ಸರ್.
So here this is the first answer. In the poem, when you are old, the pilgrim soul in search of, ಏನು ಸರ್ಚ್ ಮಾಡ್ತಿದ್ದೆ, ಇದು ಒಂದು ನಾನು ನಿಮಗೆ ಕ್ವಶನ್ ಕೊಡ್ತೇನೆ. ಜಸ್ಟ್ ಟ್ರೈ ಟು ಗಿವ್ ಮೀ ಆನ್ಸರ್ ಇನ್ ದ ಕಮೆಂಟ್ ಬಾಕ್ಸ್. ಲೆಟ್ ಮಿ ಸಿ ಎಷ್ಟು ಜನ ರೆಸ್ಪಾನ್ಸ್ ಮಾಡ್ತೀರ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾ ಇದ್ದೀನಿ. ನೆಕ್ಸ್ಟ್ ಒನ್, ಇನ್ ದ ಗಾರ್ಡನ್ ಡ್ಯಾಶ್ ಹ್ಯಾಡ್ ಬಿಕಮ್ ರೆಸಿಡೆಂಟ್ಲಿ ಎ ಟ್ರೀ ತಮ್ಮನ್ನ ಲೈಫ್ ಅಂತಂದಾಗ ಆರ್ಟ್. ದಿಸ್ ಇಸ್ ವಾಟ್ ಆರ್ಟ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇದು ಯೂಶ್ವಲ್ ಆಗಿ ಪದೇ ಪದೇ ರಿಪೀಟ್ ಆಗ್ತಾ ಇರುತ್ತೆ. ಪ್ಯಾಸಿವ್ ಫಾರ್ಮ್. ಪ್ಯಾಸಿವ್ ಫಾರ್ಮ್ ಅಂತಂದರೆ ನಿಮ್ಗೆ ಗೊತ್ತಿರಬೇಕು. ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ದಟ್ ಈಸ್ ದೇ ಪ್ಲೇಡ್ ಏನು ಹಾಕಿ ಅಂತ ಬಂದಾಗ ಏನು ಮಾಡ್ಕೋತೀರಿ, ಹಾಕಿ ವಾಸ್ ಪ್ಲೇಡ್ ಬೈ ದೆಮ್. ಇಲ್ಲಿ ನಾನು ಯಾಕೆ ಬರ್ದಿದ್ದೇನೆ, ದಿಸ್ ಈಸ್ ಆಕ್ಟಿವ್, ದಿಸ್ ಈಸ್ ಪ್ಯಾಸಿವ್. ನಾವು ಈ ರೀತಿ ಸೆಂಟೆನ್ಸ್ಗಳನ್ನು ಮಾಡ್ಕೋಬೇಕು. ಅಂದರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಪ್ಲಸ್ ಬೈ, ಈ ರೀತಿ ನಾವು ಬರ್ಕೊಳ್ಬೇಕಾಗತ್ತೆ. ದಿಸ್ ಈಸ್ ದ ವರ್ಡ್ ಪ್ಯಾಟರ್ನ್ ವಿ ಹ್ಯಾವ್ ಟು ಫಾಲೋ. ಹಾಗಿದ್ದಲ್ಲಿ ನೋಡಿ, ದ ಕ್ರಿಮಿನಲ್ ರೆಫ್ಯೂಸ್ ಟು ರನ್ ಅವೇ ಫ್ರಮ್ ಪ್ರಿಸನ್ ಒನ್ಸ್ ಅಗೇನ್ ದ ಕೌನ್ಸಿಲ್. ಕೌನ್ಸಿಲ್ ಅಂತಂದ್ರೆ ಏನು, ಸಿಂಗ್ಯುಲರ್ ಪ್ಲೂರಲ್, ಸಿಂಗ್ಯುಲರ್. ಆದ್ದರಿಂದ ನಾವೇನು ಮಾಡ್ಕೊಳ್ತೀವಿ, ವಾಸ್ ಅಂತ ಕರಿಬೇಕು. ದ ಕೌನ್ಸಿಲ್ ವಾಸ್ ಆದಮೇಲೆ V3, ಕಾಲ್ ಇದ್ದಿದ್ದು ಕಾಲ್ಡ್ ಅಂತ ಹಾಕೋತೀವಿ. ನೆಕ್ಸ್ಟ್ ಒನ್, ಇಲ್ಲೂ ಕೂಡ ಹಾಗೆ ಸಿಂಗ್ಯುಲರ್ ಇಟ್ಟಿದೆ, ಅದಕ್ಕೆ ನಾವು ವಾಸ್ ಅಂತ ಹಾಕೋತೇವೆ. ನೆಕ್ಸ್ಟ್ ಆಸ್ಕ್ಡ್ ಅಂತ ಬರೀಬೇಕು. ಆಸ್ಕ್ ಇದ್ದಿದ್ದು ಆಸ್ಕ್ಡ್ ಅಂತ ಆಗುತ್ತೆ. ಅಬೌಟ್ ದ ಕೋರ್ಸ್ ದೇ ಕುಡ್ ಅಡಾಪ್ಟ್. ಫೈನಲಿ ಮತ್ತೆ ಇಟ್ ಅನ್ನೋದು ಸಿಂಗ್ಯುಲರ್, ಆದ್ದರಿಂದ ನಾವು ವಾಸ್ ಅಂತ ಹಾಕೋತೇವೆ. ಇಟ್ ವಾಸ್ ಡಿಸೈಡೆಡ್. ಈ ರೀತಿ ಬರಿಬೇಕಾಗತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹೀಗೆ ನೀವು ಬರೆದ್ರೆ ಯು ವಿಲ್ ಗೆಟ್ ವಾಟ್ 3 ಮಾರ್ಕ್ಸ್. ಗಮನ ಇರಬೇಕು. ನೆಕ್ಸ್ಟ್ ಒನ್, ಇದು ಕೂಡ ನಾವೇನಂತ ಹೇಳ್ತೀವಿ, ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೀವಿ. ಹೌದಾ. ತಮ್ಮನ್ನ ಥಾಟ್ ಹಿಸ್ ಡೆತ್ ಅಲೋನ್ ಕುಡ್ ಡಿಸ್ಟ್ರಾಯ್ ಬಸವಯ್ಯ. ಹೌದಾ. ಅವನ ಒಂದು ಸಾವು ಏನಾಗುತ್ತೆ ಅಂತಂದರೆ, ತಮ್ಮನ್ನ ಥಾಟ್ ಹೀಸ್ ಡೆತ್, ಅವೇನಾದರೂ ತೆಗೆದುಕೊಂಡಂತಂದರೆ ಇದೇ ಕೂಡ ಬಸವಯ್ಯನ ಅವನಾಶ ಮಾಡುತ್ತೆ, ಅವನಿಗೆ ತೊಂದರೆ ಕೊಡುತ್ತೆ. ಅದಾಗಿ ಈ ರೀತಿ ವಿಚಾರ ಮಾಡ್ತಾನೆ. ಸೊ ಅದಕ್ಕೆ ಏನು ಮಾಡ್ತಾನೆ, ಹಿ ವಾಟ್ ಹ್ಯಾಸ್ ಡನ್, ಹಿ ಗೇವ್ ಅಪ್ ಎವ್ರಿಥಿಂಗ್. ಸಿ ದಿಸ್ ಒನ್, ಹಿ ಗೇವ್ ಅಪ್ ಎವ್ರಿಥಿಂಗ್ ಅಂದರೆ ತಮ್ಮನ್ನ ಅವ್ರು ನೋಡುವ ಒಂದು ದ್ವಂದ್ವ ಯುದ್ಧ ಆಗ್ತಾ ಇರತ್ತೆ. ಹೌದಾ. ಅಲ್ಲೇ ಇದ್ರೆ ಇನ್ನೂ ಕೂಡ ಯುದ್ಧ ಜಾಸ್ತಿ ಆಗತ್ತೆ, ಒಂದು ರೀತಿ ರಿವೆಲ್ರಿ, ದ್ವೇಷ ಆಗತ್ತೆ ಅಂತ ತಿಳ್ಕೊಂಡು ಆ ಪ್ರದೇಶವನ್ನು ಬಿಟ್ಟು, ಅಲ್ಲಿಂದ್ರೆ ಎಲ್ಲ ಏನಿತ್ತಲ್ಲ ಬಿಟ್ಬಿಟ್ಟು ಏನು ಮಾಡ್ತಾನೆ, ಸ್ಟಾರ್ಟೆಡ್ ಅಪ್, ಅಲ್ಲಿಂದ ಬಿಟ್ಟು ಬಂದ್ಬಿಟ್ಟು ಆ ಪ್ರದೇಶ ಬಿಟ್ಟು ಬಂದ್ಬಿಡ್ತಾನೆ. ಆಮೇಲೆ ರಿವೆಲ್ರಿ ಇಲ್ವೇ ಇಲ್ಲಲ್ಲ, ಯಾರ ಜೊತೆ ಫೈಟ್ ಮಾಡಬೇಕು ಬಸವಯ್ಯ. ಓಕೆ, ಯಾರ ಜೊತೆ ಪೈಪೋಟಿ ಮಾಡದೇ ಇರುವಂಥ ಸಂದರ್ಭದಲ್ಲಿ, ಯಾರು ಇಲ್ಲದೇ ಇರೋ ಸಂದರ್ಭದಲ್ಲಿ ವಾಟ್ ಹ್ಯಾಪನ್, ನನ್ನ ಜೊತೆ ಯಾರು ಫೈಟ್ ಮಾಡ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು ಏನಾಗುತ್ತೆ, ಹಿ ಪಾಸ್ಡ್ ಅವೇ, ಅವನು ತೀರ್ಕೊಂಡ್ಬಿಡ್ತಾನೆ. ಸೊ ದಿಸ್ ಈಸ್ ವಾಟ್ ಫಸ್ಟ್ ಆನ್ಸರ್, ಗಿವ್ ಅಪ್. ಸೆಕೆಂಡ್ ಆನ್ಸರ್ ಇಸ್ ವಾಸ್ ಪಾಸ್ಡ್ ಅವೇ ಅಂತ ಅನ್ಕೋಬೇಕು. ಹೌದಾ. ಎಸ್. ನೆಕ್ಸ್ಟ್ ಏನು, ಇದು ಕ್ಯಾರೀಸ್ ಫಾರ್ 5 ಮಾರ್ಕ್ಸ್. ಹೌದಾ. ಹೇಗಿದೆ ನೋಡಿ. ಹಾಗಿದ್ರೆ ಸಲೀಂ ಅಲಿ ಟುಕ್ ರೇರ್ ಲುಕಿಂಗ್ ಬರ್ಡ್ ಟು ಹೀಸ್ ಅಂಕಲ್. ಹೀಸ್ ಅಂಕಲ್ ಅಂದರೆ ಯಾರ ಅಂಕಲು, ಸಲೀಂ ಅಂಕಲ್ ಅಂತ ಹೇಳ್ತೀವಿ. ಹೌದಾ. ದಿಸ್ ಈಸ್ ವಾಟ್ ಫಸ್ಟ್ ಆನ್ಸರ್. ವಾಟ್ ಕೈಂಡ್ ಆಫ್ ಬರ್ಡ್ ಇಟ್ ವಾಸ್. ಹೌದಾ. ಹೀಸ್ ಅಂಕಲ್ ಅಂಡ್ ಆಸ್ಕ್ಡ್ ಹಿಮ್. ಯಾರಿಗೆ ಕೇಳ್ತಾನೆ, ಯಾರಿಗೆ ಕೇಳ್ತಾನೆ ಅಂದರೆ ಸಲೀಂ ಅವನ ಅಂಕಲಿಗೆ ಕೇಳ್ತಾನೆ. ಹೌದಾ. ಹೀಸ್ ಅಂಕಲ್ ಅಂದರೆ ಸಲೀಮ್ಸ್ ಅಂಕಲ್ ಅಂತ ಬರಿಬೇಕು. ಎರಡನೇದ್ದು ಆಸ್ಕ್ಡ್ ಹಿಮ್, ಯಾರಿಗೆ, ಸಲೀಂ ಅಂಕಲ್ಗೆ ಕೇಳ್ತಾನೆ. ವಾಟ್ ಕೈಂಡ್ ಆಫ್ ಬರ್ಡ್ ಇಟ್ ವಾಸ್. ಇಟ್ ಅಂತಂದ್ರೆ ಏನು ನಿಮ್ಗೆ ಗೊತ್ತಿರಬೇಕು. ಇಟ್ ಅಂದರೆ ಒಂದು ಬರ್ಡ್. ದಿಸ್ ಈಸ್ ವಾಟ್ ರೇರ್ ಲುಕಿಂಗ್ ಬರ್ಡ್ ಅಂತ ಹೇಳ್ತೀವಿ. ಹೀಸ್ ಅಂಕಲ್ ಎಕ್ಸಾಮಿನೇಟ್ ಅಂಡ್ ಅನ್ಏಬಲ್ ಟು ಸ್ಯಾಟಿಸ್ಫೈ ಸಲೀಮ್ಸ್ ಕ್ಯೂರಿಯಾಸಿಟಿ. ಹಿ ಟುಕ್ ಸಲೀಂ ಟು ದ W.S. Millard. ಹೂ ಅಂದರೆ ಯಾರಿಲ್ಲಿ, ದಟ್ ಈಸ್ W.S. Millard. ದಿಸ್ ಈಸ್ ವಾಟ್ ಫೋರ್ತ್ ಒನ್ ಬರೀತೀವಿ. And finally, Millard took Salim and showed him many stuffed birds at the society. Where ಅಂತಂದ್ರೆ ಏನು, ಎಸ್ ಸೊಸೈಟಿ ಅಂತಿದೆಯಲ್ಲ, ಎಸ್ ದಿಸ್ ಇಸ್ ವಾಟ್. ಸೊ ಈ ರೀತಿ ಬರೆದ್ರೆ
you will get 5 marks. Yes, next question answers ಬಂದಿರ್ತವೆ, ಇದನ್ನ ನೋಡ್ಕೊಳ್ಳಿ. ವಾಟ್ ವೇ ಡ್ಯೂಟೀಸ್ ಅಸೈನ್ ಟು ದ ಗಾಡ್ ಗಾಡ್ ಇನ್ ಟು ಡೇರ್. ಏನೇನು ಕೊಟ್ಟಿರ್ತಾರೆ ಗಾಡಿಗೆ? ಒಂದು, he has to watch carefully the criminal. ಹೌದಾ? he has to watch the carefully criminal. ಎರಡನೇದು ಬಂದ್ಬಿಟ್ಟು he has to fetch. ಹೌದಾ? he had to ಅಂತ ಬರೋಲ್ಲ, he has to fetch the ಫುಡ್. ಇವು 2 ಕೆಲಸಗಳ ಅಸೈನ್ಮೆಂಟ್ ಮಾಡಿರ್ತಾರೆ. ಇದು ಬಹಳ ಇಂಪಾರ್ಟೆಂಟ್, ಈ ರೀತಿ ಬರೀಬೇಕಾಗತ್ತೆ. ಸೊ ಸಾಕಷ್ಟು ಕ್ವಶನ್ ಆನ್ಸರ್ಸ್ ಇರ್ತವೆ. ಇದನ್ನು ಕೂಡ ನಾವು ಎಲ್ಲ ಕ್ವಶನ್ಸ್ ನಾವು ವಿತ್ ಆನ್ಸರ್ ಜೊತೆ ಡಿಸ್ಕಸ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಓಕೆ, ಸೊ ಈ ರೀತಿ ಎಲ್ಲ ನಿಮ್ಗೆ ಕೇಳಾಗುತ್ತೆ. Now we are moving towards the very interesting grammar topic. Okay, Monoko was dash. ಏನು? Monoko was the ಅಂತ ಬರೀಬೇಕಾಗಿತ್ತು, ಪ್ರಾಪರ್ ಆರ್ಟಿಕಲ್ ಅಂತ ಕೇಳಿದ್ದಾನೆ. ಸೊ ಯು ಹ್ಯಾವ್ ಟು ಯೂಸ್ the only gambling established left in Europe ಅಂತ ಬರೀತೀವಿ. ನೆಕ್ಸ್ಟ್ ಹಾಗಿದ್ರೆ ಏನಿದು? ನಾವು ರೀಅರೇಂಜ್ ಅನ್ನ ಮಾಡಬೇಕಾಗತ್ತೆ ವಿತ್ ದ ಸೆಗ್ಮೆಂಟ್ಸ್ ಇಂಟು ಮೀನಿಂಗ್ಫುಲ್ ಸೆಂಟೆನ್ಸ್. ಹಿಂಗೆ ಬಂದಾಗ ಯಾವ್ದು ಫಸ್ಟ್ ಬರುತ್ತೆ ಅಂತಂದ್ರೆ ದ. ಹೌದಾ? ಸೆಕೆಂಡ್ ಆಗಿ ದ ಪ್ರೆಸೆಂಟ್ ಪ್ಲಾನ್ ಈಸ್ ಟು ಎಕ್ಸ್ಪೆನ್ಸಿವ್. ನೋಡಿ, ಹೀಗೆ ಪ್ರೆಸೆಂಟ್ ಇರುವಂಥ ಪ್ಲಾನ್ ಬಹಳ ಎಕ್ಸ್ಪೆನ್ಸಿವ್ ಆಗಿದೆ ಅಂತಂದಾಗೆ ಅಂದರೆ ದ ಪ್ರೆಸೆಂಟ್ ಪ್ಲಾನ್ ಈಸ್ ಟು ಎಕ್ಸ್ಪೆನ್ಸಿವ್. ಹೀಗೆ ಬರೋದು ಮತ್ತೆ 1 ಮಾರ್ಕ್ಸ್ ನಮಗೆ. ನೆಕ್ಸ್ಟ್ ಒನ್, ವಿ ನೀಡ್ ಆರ್ ನೀಡ್ಸ್ ಅಂತಿದೆ. ಏನು ಬರೀಬೇಕಿದ್ರಲ್ಲ ಆನ್ಸರು? ಹೌದಾ? ಕನ್ನಡ ವಿದ್ಯಾರ್ಥಿಗಳು ಸ್ವಲ್ಪ ಟಫ್ ಆಗೋದು, ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ. ಹಿ, ಶಿ, ಇಟ್ ಬಂದಾಗ ನಾವು ನೀಡ್ಸ್ ಅಂತ ಬರೀತೀವಿ, ಅಂದರೆ ಎಸ್ ಫಾರ್ಮ್ ಆ್ಯಡ್ ಆಗತ್ತೆ ಇಲ್ಲಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ನಾವು ಆ ಇರ್ಬೋದು, ವಿ ಇರ್ಬೋದು, ಯು ಇರ್ಬೋದು, ದೇ ಇರ್ಬೋದು. ಹೌದಾ? ಇಲ್ಲಿ ಸಂದರ್ಭದಲ್ಲಿ ನೀಡ್ ಅಂತ ಅಷ್ಟೇ ತಗೋಬೇಕು, ನೀಡ್ಸ್ ಅಂತ ಬರೆಯೋಂಗಿಲ್ಲ. ಫಾರ್ ಎಕ್ಸಾಂಪಲ್, ಹಿ ರೈಟ್ಸ್ ಅಂತ ಬರೀತೀವಿ. ಅದೇ ಇಲ್ಲಿ ಅಂತಂದ್ರೆ ರೈಟ್ ಅಂತ ಅಷ್ಟೇ ಬರೀತೀವಿ. ಇದನ್ನ ನೀವು ಗಮನ ಇಟ್ಕೋಬೇಕು. ಹಾಗಿದ್ರೆ ಇಲ್ಲಿ ವಿ ಅಂತಿದೆ. ಹೌದಾ? ವಿ ಅಂತಂದ್ರೆ ಏನು? ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ರೈಟ್ ದಿಸ್ ವರ್ಡ್. ಲೈಕ್ ನೀಡ್ ಅಂತ ಬರೆದ್ರೆ ಮುಗಿದು ಹೋಯ್ತು. ವೆರಿ ಸಿಂಪಲ್. ನೆಕ್ಸ್ಟ್ ಒನ್, ಚೂಸ್ ಅ ರೈಟ್ ಆಪ್ಷನ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ಡಾನ್ ಗೊಂಜಾಲೋ ಇದೆ. ಇಲ್ಲಿ ಏನು ನೋಡ್ಕೋಬೇಕು? ಕಂಪೋಸ್ ಅಂತಿದೆ. ಸಮ್ ವರ್ಸಸ್ ಇನ್ ಹೀಸ್ ಯೂತ್. ಆಗ ಪಾಸ್ಟ್ನ ರೆಫರ್ ಮಾಡ್ತಾ ಇದ್ದೇನೆ. ಹೌದಾ? ಸಣ್ಣವನಿದ್ದಾಗ ಸ್ವಲ್ಪ ಹಳೆ ಕೆಲವೊಂದು ವರ್ಷಗಳ ಹಿಂದೆ ಅಂತ ಹೇಳ್ಬೋದು, ಏನು ಮಾಡ್ತಾ ಇದ್ದೆ? ಕೆಲವೊಂದು ಪೋಯಮ್ಗಳನ್ನ ಬರೀತಾ ಇದ್ದ ಅಂತಂದಾಗ ಅದಕ್ಕೆ ನಾವು ಏನು ಮಾಡ್ಕೋಬೇಕು? ಪಾಸ್ಟ್ ರೆಫರ್ ಮಾಡೋದ್ರಿಂದ ಕಂಪೋಸ್ಡ್ ಅಂತ ಬರೀಬೇಕಾಗತ್ತೆ. ಹೌದಾ? ಕಂಪೋಸ್ ಇದ್ದದ್ದು ಕಂಪೋಸ್ಡ್ ಅಂತ ಬರೀಬೇಕಾಗುತ್ತೆ ಈ ರೀತಿ. ಸೊ ಇಷ್ಟೇ ನಿಮಗೆ 4 ಮಾರ್ಕ್ಸು ಕೊಡಲಾಗುತ್ತೆ. ನಾವು ಇನ್ನೊಂದು ಟಾಪಿಕ್ ಬಂದ್ಬಿಟ್ಟು ಇಲ್ಲಿ ಏನು ಮಾಡ್ಕೋಬೇಕು ನೋಡಿ. ಲಾಗಿಂಗ್ ಹ್ಯಾಡ್ ಲೆಟ್ ಲ್ಯಾಂಡ್ ಸ್ಲೈಡ್ ಆ್ಯಂಡ್ ದ ಫ್ಲಡ್ಸ್. ಫಸ್ಟ್ ಒನ್ ಆ್ಯಂಡ್ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ನಿಮಗೆ ಲ್ಯಾಂಡ್ ಸ್ಲೈಡ್ಸ್ ಅಂತ ಇರ್ಬೋದು, ಫ್ಲಡ್ಸ್ ಆ್ಯಂಡ್ ಸ್ಕ್ಯಾರ್ಸಿಟಿ ಆಫ್ ವಾಟರ್. ಒಂದಿದ್ದು ಫೋಡರ್ ಆ್ಯಂಡ್ ಫ್ಯೂಯಲ್. ಹೌದಾ? ಇಲ್ಲಿ ಬಂದ್ಬಿಟ್ಟು ಸಿನ್ಸ್ ಅಂತ ತಗೋತೀವಿ. Since women provide these basic needs, the scarcity mean longer walks with heavier burden. Women knew that the real value of the forests was not timber, but the springs and the streams. ಇವೆರಡು ಏನು ಮಾಡ್ತಾ ಇದ್ದು? which provide water for all the living things. ನೋಡಿ, ಈ ರೀತಿ ನಮಗೆ ಬರೆದ್ರೆ ವಿಲ್ ಗೆಟ್ 4 ಮಾರ್ಕ್ಸ್. ಒಂದು ಸರಿಯಾಗಿ ತಿಳ್ಕೊಳ್ಳಿ. ಇಲ್ಲ ಆರ್ ಅಂತಿರುತ್ತೆ, ಯಾವುದಾದ್ರೂ ಒಂದನ್ನ ಬರೀರಿ. ಇಲ್ಲೇನಾದರೂ ಮೇಲಿಂದು ಇದು ನಿಮ್ಗೆ ಈಜಿ ಅನಿಸಿ ಇದನ್ನೇ ಟ್ರೈ ಮಾಡಿ. ಗ್ರಾಮರ್ ಎಲ್ಲ ಕಲ್ತಿರ್ತೀರಿ. ಹೌದಾ? ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕನ್ಫ್ಯೂಷನ್ ಆಗ್ಬೋದು, ಅದಕ್ಕಾಗಿ ಹೇಳೋದು. ರೀರೈಟ್ ದ ಎಸ್ ಡೈರೆಕ್ಟೆಡ್ ಅಂತ ಕೇಳಿದ್ರೆ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಏನಿರ್ಬೇಕು? ಯಾವುದೇ ಒಂದು ಸೆಂಟೆನ್ಸ್ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ ಹಿ ಈಸ್ ರೀಡಿಂಗ್ ಅಂತಿದೆ. ಹೌದಾ? ಇನ್ನು ಕ್ವಶನ್ ಟ್ಯಾಗ್ ಹೆಂಗೆ ಮಾಡ್ತೀರಿ? ಫಸ್ಟ್ ಕ್ವಶನ್, ಐಡೆಂಟಿಫೈ ದ ಹೆಲ್ಪಿಂಗ್ ವರ್ಬ್. ಹೌದಾ? ಸೆಕೆಂಡ್ ಒನ್ ಏನಂತಂದರೆ ಹೆಲ್ಪಿಂಗ್ ವರ್ಬ್ ಮಾಡ್ತೀವಿ. ಇಫ್ ದ ಸೆಂಟೆನ್ಸ್ ಈಸ್ ಪಾಸಿಟಿವ್, ಕ್ವಶನ್ ಟ್ಯಾಗ್ ವಿಲ್ ಕಮ್ ನೆಗೆಟಿವ್.
If the sentence is already negative, the question tag will positive. And the fourth one, the subject of the pronoun, the question tag is always in the form of pronoun model. ಇವು 4 ಸ್ಟೆಪ್ಸ್ಗಳನ್ನು ತಿಳ್ಕೋಬೇಕು. ಹೌದಾ? ಇದರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೆ, ನೀವು ಅಲ್ಲಿ ಕೂಡ ನೋಡ್ಬೋದು. ಹಾಗಿದ್ರೆ ಏನು ಮಾಡ್ಕೋಬೇಕಂತಂದರೆ ಆ್ಯಸ್ ಇಟ್ ಈಸ್ ಈಸ್ ಅಂತ ಹಾಕ್ಕೊಂಡ್ವಿ. ಹೌದಾ? ಪಾಸಿಟಿವ್ ಇರೋದ್ರಿಂದ ನಾವು ನಾಟ್ ಅಂತ ಹಾಕ್ಕೊಂಡು ಈಸ್ ಅಂಡ್ ಹಿ ಅಂತ ಹಾಕಿದ್ವಿ. ಸೊ ದಿಸ್ ಈಸ್ ರೈಟ್ ಆನ್ಸರ್. ಅದೇ ರೀತಿ ಕೂಡ ಇಲ್ಲಿ ವಾಸ್ ಇದೆ, ವಾಸ್ ಬರ್ಕೊಂಡ್ವಿ, ಸೆಂಟೆನ್ಸ್ ಪಾಸಿಟಿವ್ ಇದೆ, ವಾಸಂಟ್ ಶಿ ಅಂತ ಬರೆದ್ರೆ ಸೊ ವಿಲ್ ಗೆಟ್ 1 ಮಾರ್ಕ್ಸ್. ನೆಕ್ಸ್ಟ್ ಒನ್, ಹಿ ಸ್ಯಾಟ್ ಆನ್ ದ ಎಂಬಾಂಕ್ಮೆಂಟ್ ಆಫ್ ದ ವೆಲ್, ಅಂದ್ರೆ ಕಟ್ಟೆ ಅಂತಂದಾಗ, ಆ ಕಟ್ಟೆ ಮೇಲೆ ಕೂತ್ಕೊಂಡ ಅಂತಂದಂಗೆ. ಸೊ ಏನು ಬರಿಬೇಕು ಇಲ್ಲಿ? WH ಕ್ವಶನ್ ಫ್ರೇಮ್ ಮಾಡಬೇಕು. ಎಂಬಾಂಕ್ಮೆಂಟ್ ಆಫ್ ದ ವಾಲ್. ಹೌದಾ? ಇಲ್ಲಿ ಬಂದಾಗ ನಾವು ಮಾಡಬೇಕು ವೇಯರ್ ಅಂತ ತಗೋಬೇಕಾಗುತ್ತೆ. ಎಲ್ಲಿ ಅಂತಂದಂಗೆ ನಾನು ಎಷ್ಟೋ ಸಲ ಹೇಳಿದ್ದೇನೆ, ಸ್ಯಾಟ್ ಅನ್ನೋದು V2, ಅದಕ್ಕೆ ನಾವು V2 ಎಲ್ಲಿರತ್ತೆ ಅಲ್ಲಿ ಡಿಡ್ ಅಂತ ಹಾಕೋಬೇಕು. ವೇಯರ್ ಡಿಡ್ ಹಿ ಸಿಟ್? ವೇರ್ ಡಿಡ್ ಹಿ ಸಿಟ್? ಹಿ ಸಿಟ್. ವೇರ್ ಡಿಡ್ ಹಿ ಸಿಟ್? ಆಮೇಲೆ ಇದು V2 ಇಲ್ಲಿ ಬರುವಂಥದ್ದು ನೆಕ್ಸ್ಟ್ V1 ಅಂತ ಕನ್ವರ್ಟ್ ಆಗುತ್ತೆ. ವೇರ್ ಡಿಡ್ ಹಿ ಸಿಟ್ ಅಂತ ಬರೀಬೇಕಾಗುತ್ತೆ. ವೆರಿ ಸಿಂಪಲ್. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಒನ್, ನೌ ಎವ್ರಿ ಒನ್ ಹೂ ವಾಂಟ್ ಟು ಗ್ಯಾಂಬಲ್ ಗೋಸ್ ಟು ಮೊನಾಕೋ. ಹೇಗೆ ಬರೀಬೇಕು ಇಲ್ಲಿ? ಬಹಳನೇ ಇಂಪಾರ್ಟೆಂಟು. ಎವ್ರಿ ಒನ್ ಅಂತಿರ್ಬೋದು, ಎನಿ ಒನ್ ಅಂತಿರ್ಬೋದು, ಎವ್ರಿಥಿಂಗ್ ಅಂತಿರ್ಬೋದು. ದೀಸ್ ಆರ್ ಕಾಲ್ಡ್ ಆಸ್ ಇನ್ಡೆಫಿನಿಟ್ ಪ್ರೊನೌನ್ ಅಂತ ಹೇಳ್ತಾರೆ. ನೋ, ಒನ್ ಸಮ್, ಒನ್ ಸಂಬಡಿ, ಇವಕ್ಕೆಲ್ಲಕ್ಕೂ ನಾವು ಇನ್ಡೆಫಿನಿಟ್ ಪ್ರೊನೌನ್. ದೀಸ್ ಆರ್ ಸಿಂಗ್ಯುಲರ್. ಅದಕ್ಕೆ ನಾವು ಇಲ್ಲಿ ಏನು ಮಾಡ್ಕೊಳ್ತೇವೆ? ಹೂ ವಾಂಟ್ ಅಂತ ಬರೆಯುವಾಗಿಲ್ಲ, ಹೂ ವಾಂಟ್ಸ್ ಅಂತ ಬರಿಬೇಕಾಗಿದೆ. ಸಿಂಗ್ಯುಲರ್ ಇದೆ. ಸಿಂಗ್ಯುಲರ್ ಇರೋದ್ರಿಂದ ನಾವು ವಾಂಟ್ಸ್ ಅಂತ ತಗೋಬೇಕಾಗತ್ತೆ. ರಿಮೈನಿಂಗ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಸೇಮ್. ಇಲ್ಲೊಂದು ನಾವು ಬದಲಾವಣೆ ಮಾಡ್ಕೋಬೇಕಂದ್ರೆ ಕ್ಯಾಪಿಟಲ್ ಎಮ್ ಕೂಡ ಹಾಕೋಬಹುದು. ಇದು ಡಿಡ್ ಯು ಹರ್ಡ್ ಆಫ್ ಇಟ್? ನಾನು ಹಾಗೆ ಹೇಳಿದೆ. ಡಿಡ್ ಹಾಕಿದ ಮೇಲೆ ಇಲ್ಲಿ ಬರುವಂತಹದ್ದು V2 ಬರೋಂಗಿಲ್ಲ. ಅದಕ್ಕೆ ಏನು ಮಾಡ್ಕೋಬೇಕು? ಹಿಯರ್ ಹರ್ಡ್ ಅಂತ ಬರೋಂಗಿಲ್ಲ. ವಿ ಹ್ಯಾವ್ ಟು ರೈಟ್ ಹಿಯರ್. ಡಿಡ್ ಯು ಹಿಯರ್ ಆಫ್ ಇಟ್? ಇಷ್ಟು ಬರೆದ್ರೆ ನಿಮ್ಗೆ ಅಂಕಗಳ ಸಿಗುತ್ತೆ. ನೆಕ್ಸ್ಟ್, ಆಲ್ಮೋಸ್ಟ್ ಇಟ್ ಈಸ್ ಅಬೌಟ್ ಟು ಎಂಡ್. ಈ ಟಾಪಿಕ್ ಬಂದ್ಬಿಟ್ಟು ಇಲ್ಲಿ ನೋಡಿ, ದ ಫಸ್ಟ್ ಪ್ಯಾಸೆಂಜರ್ ಟ್ರೈನ್ ರ್ಯಾನ್ ಆನ್ 16th April 1853 ಬಿಟ್ವೀನ್ ಎಲ್ಲೆಲ್ಲಿ? ಫಸ್ಟ್ ಒನ್ ಬೋರಿ ಬಂಡರ್, ನೆಕ್ಸ್ಟ್ ಒನ್ ಇನ್ನೊಂದೇನು ತಾನೆ. ಎರಡು ಪ್ರದೇಶಗಳ ನಡುವೆ ಇದಾಯಿತು ಅಂತಂದಾಗ ಪ್ರಾರಂಭಿಸಂತ ಅನ್ಬೋದು. ಫೈನಲಿ ಇಲ್ಲಿ ಫಸ್ಟ್ ಒಂದು ಬರ್ಕೋತೀವಿ, ಇಲ್ಲಿ ಸೆಕೆಂಡ್ ಬರ್ಕೋತೀವಿ. ಆ್ಯಂಡ್ ವಿಚ್ ಅಪಿಯರ್ಡ್ ಇಟ್ ವರ್ ರೀನೇಮ್ಡ್, ಇಟ್ ವೇರ್ ನೇಮ್ಡ್. ಏನೇನು ನೇಮ್ ಆಗುತ್ತೆ ಅಂದರೆ, ಫಸ್ಟ್ ಒನ್ ನೋಡಿ ಅಲ್ಲಿ ಕೊಟ್ಟಿದ್ದಾನೆ, ದಿಸ್ ಈಸ್ ಥರ್ಡ್ ಒನ್ ಸಾಹೇಬ. ಇದು ಫೋರ್ತ್ ಒನ್ ಆಲ್ರೆಡಿ ಸುಲ್ತಾನ್ ಆಲ್ರೆಡಿ ಕೊಟ್ಟಿರೋದು. ನೆಕ್ಸ್ಟ್ ಒನ್ ಇದೇನೆಂದರೆ ಫೋರ್ತ್ ಒನ್ ಸಿಂಧ್. ಸೊ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ರೀತಿ ನಾವು ಬರೆದ್ರೆ ವಿಲ್ ಗೆಟ್ ಅಗೇನ್ 2 ಮಾರ್ಕ್ಸ್. ಹೌದಾ? ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಇರ್ತದೆ. ಇದೇನಂತಂದರೆ ಎಷ್ಟೋ ಸಲ ನೀವು ಕನ್ಫ್ಯೂಷನ್ ಆಗ್ಬೋದು, ಇನ್ಡೈರೆಕ್ಟ್ ಸ್ಪೀಚ್ ಮಾಡಿ ಅಂತ ಹೇಳಿದಾಗೆ. ಹೌದಾ? ಅಲ್ಲಿ ಕೊಟ್ಟಿರೋದಿಲ್ಲ, ಬಟ್ ರಿಪೋರ್ಟ್ ದ ಫಾಲೋವಿಂಗ್ ಅಂತ ಕೊಟ್ಟಿರ್ತಾನೆ. ಕೆಲವೊಂದು ವಿದ್ಯಾರ್ಥಿಗಳು ರಿಪೋರ್ಟ್ ಅಂದರೆ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ದಿಸ್ ಈಸ್ ನನ್ ಅದರ್ ದ್ಯಾನ್ ಇಂಡೈರೆಕ್ಟ್ ಸ್ಪೀಚ್. ಇದನ್ನು ಬಂದ್ಬಿಟ್ಟು ಇಟ್ ವಿಲ್ ಟೇಕ್ ಟೈಮ್. ಇದನ್ನು ನೋಡಿ, ವಿಡಿಯೋನ ನೋಡಿ. ಇದರ ಬಗ್ಗೆ ಒಂದು 3-4 ವಿಡಿಯೋ ಮಾಡಿದ್ದೇನೆ. ಯು ಕ್ಯಾನ್ ಸಿ ಓವರ್ ದೇರ್ ಆಲ್ಸೋ. ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಇದೆ. ಹೌದಾ? ಏನು ಮಾಡ್ಬೋದು ನೋಡಿ, ಇಲ್ಲೇನಾಗ್ತಾ ಇದೆ? ಕನ್ವರ್ಜೇಷನ್ ಇನ್ ದ ಹಾಸ್ಪಿಟಲ್ದಲ್ಲಿ ಕನ್ವರ್ಜೇಷನ್ ನಡೀತಾ ಇದೆ, ಸಂಭಾಷಣೆ. ಫಸ್ಟಿಗೆ ಪೇಷಂಟ್ ಬರ್ತಾರೆ, ಆಸ್ ಫಾರ್ ಪರ್ಮಿಷನ್. ಹೌದಾ? ಯಾವಾಗಿರ್ತು ಒಳಗೆ ಹೋಗ್ಬೇಕಂದ್ರೆ ನಾವು ಕೂಡ ಕೇಳ್ತೀವಿ. ಒಬ್ಬ ಸ್ಟೂಡೆಂಟ್ ಒಳಗೆ ಬರ್ಬೇಕಂತಾರೆ, ಮೇ ಐ ಕಮ್ ಇನ್ ಸರ್ ಅಂತ ಕೇಳ್ತೀವಿ. ಹೌದಾ? ಅದೇ ರೀತಿ ಕೂಡ ಇಲ್ಲೂ ಕೂಡ ಸೇಮ್. ಆಸ್ ಫಾರ್ ಪರ್ಮಿಷನ್ ಅಂತಂದರೆ ಮೇ ಐ ಕಮ್ ಇನ್ ಅಂತಂದಂಗೆ. ಮೇ ಐ ಕಮ್, ಮೇ ಐ ಕಮ್ ಇನ್ ಸರ್ ಈ ರೀತಿ, ಅಥವಾ ಶಾಲ್ ಐ ಕಮ್ ಇನ್ ಸರ್ ಈ ರೀತಿ ಕೂಡ ಕೇಳ್ಬೋದು. ನೆಕ್ಸ್ಟ್ ಒನ್, ಎಸ್ ಕಮ್ ಇನ್, ವಾಟ್ ಆರ್ ಯು ಸಫರಿಂಗ್ ಫ್ರಮ್? ಡಾಕ್ಟರ್ ಅವಾಗ ಪೇಷಂಟ್ಗಳಿಗೆ ಬಾ ಅಂತ ಹೇಳ್ತಾರೆ. ವಾಟ್ ಆರ್ ಯು ಸಫರಿಂಗ್ ಫ್ರಮ್? ಏನು ಕಾಯಿಲೆ ಇದೆ ನಿಮ್ಗೆ, ಏನು ತೊಂದರೆ ಇದೆ ಅಂತಂದಾಗ ಪೇಷಂಟ್ ಏನೋ ಒಂದು ಹೇಳ್ತಾರೆ. ಏನಂದರೆ, ಫಾರ್ ಎಕ್ಸಾಂಪಲ್, ಐ ಆಮ್ ಸಫರಿಂಗ್. ಹೌದಾ? ಐ ಆಮ್ ಸಫರಿಂಗ್ ಫ್ರಾಮ್ ಯಾವುದೋ ಒಂದು ಡಿಸಿಷನ್ ಅಂತ ತಗೊಳ್ರಿ, ಅಥವಾ ಸಿಂಪಲ್ ಆಗಿ ಫೀವರ್ ಅಂತ ಹಾಕೊಳ್ರಿ. ಇಷ್ಟೇ ಬರಬೇಕು. ಸೊ 2 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಒನ್, ಟೇಕ್ ದಿಸ್ ಮೆಡಿಸಿನ್ಸ್
ಡಾಕ್ಟರ್ ನೋಡ್ತಾರೆ, ನೋಡಿದ ಮೇಲೆ ಒಂದು ಮೆಡಿಸಿನ್ಸ್ ಕೊಡ್ತಾರೆ. ದಟ್ ಡಾಕ್ಟರ್ ಸಜೆಸ್ಟೆಡ್ ಯು ಹ್ಯಾವ್ ಟು ಟೇಕ್ ದಿಸ್ ಮೆಡಿಸಿನ್ ಫಾರ್ 3 days. ಅದಾದಮೇಲೆ ಒಂದು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ಬೇಕಾಗತ್ತೆ. ಅವಾಗ ಹೆಂಗೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ತೀರಿ? ಓಕೆ ಸರ್, ಥ್ಯಾಂಕ್ ಯು ಅಂತ ಅನ್ಬೇಕು. ಓಕೆ ಸರ್ ಅಂತ ಅಂದ್ಕೊಂಡು ಅಂದರೆ ಡಾಕ್ಟರ್ ಹೇಳ್ತಾರೆ ತಗೊಳ್ತೇನೆ ಅಂತಂದಾಗ ಥ್ಯಾಂಕ್ ಯು, ಓಕೆ ಥ್ಯಾಂಕ್ ಯು ಸರ್ ಅಂತ ಅನ್ಬೋದು, ಅಥವಾ ಥ್ಯಾಂಕ್ ಯು ಸೋ ಮಚ್ ಸರ್ ಯಾವುದಾದ್ರೂ ಕೂಡ ಅನ್ಬೋದು. ಸೊ ಅಗೇನ್ ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ಗಳು ಸಿಗುತ್ತೆ. ಸೊ ಇಷ್ಟು ಸಿಂಪಲ್ ಟಾಪಿಕ್ ಇರುತ್ತೆ. ಅದಕ್ಕೆ ಎಷ್ಟು ಕ್ವಶನ್ ಪೇಪರ್ಗಳನ್ನು ನೀವು ಬಿಡಿಸ್ತೀರಿ ಅಷ್ಟು ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಅನುಕೂಲ ಆಗುತ್ತೆ. ಸುಮಾರು ನನ್ನ ಒಂದು ದೃಷ್ಟಿಯಲ್ಲಿ ಸುಮಾರು ಒಂದು 12-15 ಕ್ವಶನ್ ಪೇಪರ್ಗಳನ್ನ ನಾನು ಬಿಡಿಸಿ ಹಾಕ್ತೇನೆ. ಅವನ್ನೆಲ್ಲನೂ ಸಮಯ ಸಿಕ್ಕಾಗ ನೋಡ್ಕೊಳ್ತಾ ಹೋಗಿ ನಿಮಗೆ ನಿಜವಾಗ್ಲೂ ಬಹಳನೇ ಅನುಕೂಲ ಆಗುತ್ತೆ. ಓಕೆ, ಐ ಹೋಪ್ ಯು ಆರ್ ಗೆಟಿಂಗ್ ದ ಕಾನ್ಸೆಪ್ಟ್. ಇಲ್ಲೊಂದು ಲೆಟರ್ ರೈಟಿಂಗ್ ಇದೆ, ಇದ್ರ ಬಗ್ಗೆನೇ ಸ್ವಲ್ಪ ಸಪ್ರೇಟಾಗಿ ಮತ್ತೆ ವಿಡಿಯೋ ಮಾಡ್ತೀನಿ, ನಿಮ್ಗೆ ಅನುಕೂಲ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂತ ಎಲ್ಲರಿಗೂ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್.